ವಿಶ್ವವಿಖ್ಯಾತ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಉಸ್ಕೂರು ಮಧುರಮ್ಮ ಜಾತ್ರಾ ಮಹೋತ್ಸವವು ಈ ಬಾರಿ ಯಶಸ್ವಿಯಾಗಿ ನೆರವೇರಿದ್ದು. ಇನ್ನು ಈ ಬಾರಿ 17 ಗ್ರಾಮಗಳ ತೇರುಗಳು ಉಸ್ಕೂರು ಮಧುರಮ್ಮ ಜಾತ್ರೆಗೆ ಆಗಮಿಸಿದ್ದು ಬಹಳ ವಿಶೇಷವಾಗಿದ್ದು. ಇನ್ನು ಚಿಂತಲ ಮಡಿವಾಳ ಗ್ರಾಮದ ರೈಲ್ವೆ ಗೇಟ್ ಬಳಿ ಇರುವ ಚೌಡರೆಡ್ಡಿರವರ ಜಮೀನಿನಲ್ಲಿ ಜಮಾವಣೆಗೊಂಡಿದ್ದ ನಾರಾಯಣಘಟ್ಟ, ಚೊಕ್ಕಸಂದ್ರ, ಹಾರೋಹಳ್ಳಿ, ಸೂಲಿಕುಂಟೆ, ಕೊಡತಿ, ಕಗ್ಗಲೀಪುರ ಗ್ರಾಮಗಳ ತೇರುಗಳು ಇಂದು ವಾಪಸ್ಸು ತಮ್ಮ ಗ್ರಾಮಗಳಿಗೆ ತೆರಳಿದ ದೃಶ್ಯ ಕಂಡುಬಂತು. ಇದೇ ಸಂದರ್ಭದಲ್ಲಿ ಯುವ ನಾಯಕರಾದ ರಾಮಸಾಗರ, ಮಂಜುನಾಥ್ ರೆಡ್ಡಿ ಮತ್ತು ಅವರ ತಂಡ ಮತ್ತು ಉಸ್ಕೂರು ಮಧುರಪ್ಪ ಹಾಗೂ ಅವರ ತಂಡದವರು ನಾರಾಯಣಘಟ್ಟ, ಚೊಕ್ಕಸಂದ್ರ, ಹಾರೋಹಳ್ಳಿ, ಸೂಲಿಕುಂಟೆ, ಕೊಡತಿ, ಕಗ್ಗಲೀಪುರ ಗ್ರಾಮಗಳ ಗ್ರಾಮಸ್ಥರಿಗೆ ಪಾರಿತೋಷಕಗಳನ್ನು ನೀಡಿ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ನಂತರ ತೇರುಗಳನ್ನು ಬೀಳ್ಕೊಟ್ಟ ದೃಶ್ಯಗಳು ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆ ಹಾಗೆಯೇ ಭಕ್ತರಿಗೆ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಹಾಗೆಯೇ ಚಿಂತಲ ಮಡಿವಾಳ ಗ್ರಾಮದ ವೆಂಕಟಗಿರಿಯಪ್ಪ ದೇವಾಲಯದಲ್ಲಿ ಚಿಂತಲ ಮಡಿವಾಳ ಗ್ರಾಮಸ್ಥರೆಲ್ಲ ಒಟ್ಟಾಗಿ ಸೇರಿ ತೇರುಗಳನ್ನು ತಮ್ಮ ಗ್ರಾಮಕ್ಕೆ ಕರೆದುಕೊಂಡು ಹೋಗಲು ಬಂದ 6 ಗ್ರಾಮಗಳ ಗ್ರಾಮಸ್ಥರಿಗೆ ಮತ್ತು ಭಕ್ತರಿಗೆ ಅರವಂಟಿಕೆ ಮತ್ತು ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಹಾಗೆಯೇ ಚಿಂತಲ ಮಡಿವಾಳ ಮಧುರಪ್ಪ ಎಂಬುವರು ರಾಸುಗಳಿಗೆ ಮೇವಿನ ವ್ಯವಸ್ಥೆ ಮತ್ತು ಬಾಳೆಹಣ್ಣನ್ನು ಸಹ ಉಚಿತವಾಗಿ ನೀಡಿದ ದೃಶ್ಯ ಕಂಡುಬಂತು. ಇನ್ನು ಚಿಂತಲ ಮಡಿವಾಳ ಗ್ರಾಮದ ಬಳಿಯಲ್ಲಿ ಆದಷ್ಟು ಬೇಗ ಮೇಲ್ಸೇತುವೆಯನ್ನು ನಿರ್ಮಿಸಿಕೊಡಬೇಕು ಎಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ಗ್ರಾಮಸ್ಥರು ಒತ್ತಾಯಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಚಿಂತಲ ಮಡಿವಾಳ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತರು ಭಾಗವಹಿಸಿದರು. ನಮ್ದು ಯಾವಾಗಲೂ ಒಂದು ಪದ್ಧತಿ ಇದೆ, ಒಂದೂರ ಆದ್ಮೇಲೆ ಒಂದೂರು ಬರೋದು. ಸರ್ ಇಲ್ಲಿ ಕೇಳಿ ಸರ್, ಒಂದೇ ಒಂದು ನಿಮಿಷ ಸರ್, ಇಲ್ಲೇ ಒಂದೇ ನಿಮಿಷ ಸರ್, ಒಂದೇ ಒಂದು ನಿಮಿಷ ಸರ್. ದಯವಿಟ್ಟು ವಾಲಕ್ಕೆ ಬರ್ಬೇಕಮ್ಮ, ಎಲ್ಲಿದ್ರೇನು ದಯವಿಟ್ಟು ವಾಲಕದಲ್ಲಿ ಜನ ಇಲ್ಲ, ವಾಲಕದಲ್ಲಿ ಜನ ಇಲ್ಲ, ದಯವಿಟ್ಟು ವಾಲಕ್ಕೆ ಬನ್ನಿ, ಸಂಕೋಚ ಪಟ್ಕೋಬೇಡಿ, ವಾಲಕ್ಕೆ ಬರಬೇಕು ಜನಗಳು, ದಯವಿಟ್ಟು ಕೇಳ್ತೀವಿ. ಹಂಗಾಗಿ ಓಡಾಡ್ಬಾರ್ದು ಹುಡುಗರು, ದಯವಿಟ್ಟು ಹೇಳ್ತೀವಿ. ಇದು ನಮ್ಮೂರು, ನಮ್ಮೂರು, ದಯವಿಟ್ಟು ಹೇಳ್ತೀವಿ.
ಅನಂತ ಧನ್ಯವಾದಗಳು. ಒಂದಾಗಿದ್ರೆ ರಾಜು ನಿಧಾನಕ್ಕೆ ಹೋಗ್ಲಿ ಬರಪ್ಪ. ಯಾರು ಇಟ್ಲೇ ಬಂದ ಇಟ್ಕೋಬೇಕು. ಜನ ಕಮ್ಮಿ ಅವ್ರಿ ಹಂಗೆ ಹೋಗ್ಬಾರ್ದು, ಹಂಗೆ ಹೋಗ್ಬಾರ್ದು. ವಾಲಕ ಇಟ್ಕೊಳ್ಳೇಬೇಕು. ನಿಧಾನಕ್ಕೆ ಹೋಗೋಣ. ವಾಲಕ ಇವ್ರು ತಪ್ಪೇ ಹೊಡಿಸಿದ್ದ ಅಲ್ಲಿ ಸ್ವಲ್ಪ ఎట్లోకి పూస పెట్టినారు. ఎట్లోకి పూస ఎట్లోకి పూస కోరుకుంటామప్ప. తల్లి బాలలకు పోయిందా ಬಂದ್ರಮ್ಮ ಕೂತಾಯ್ತು ಬಡಕಮ್ಮ ನಿಂತ್ಕೊಂಡು ಇದ್ದೀರಲ್ಲಮ್ಮ ಅಲ್ಲಿ ಹೇಳ್ಕಾಳು ಬಂದ್ರಮ್ಮ. ನಮ್ಗೆ ಗೊತ್ತಿಲ್ಲ. ಬಾಲಕಲ್ಲಿ ಜನನೇ ಇಲ್ಲ. ನಿಧಾನಕ್ಕೆ ಇಷ್ಟೇ ನಿಧಾನಕ್ಕೋಗ್ಲಿ, ఇస్తే నిదానుకోండి. నిదానం నడుచుకోరప్ప. కర్రీపురములో దయచేసి వాళ్ళ పక్కన ఉండండి. వాళ్ళ పక్కలు వాళ్ళ పక్కన ఉండాలి. వాళ్ళ పక్కలు మెయిన్ అంతే పోనప్ప. ఎట్లో నిదానంగా పోతా ఉండండి. పోనీ చూడప్ప. ఈ పదేడు తెరలో నేను కత్లీపురం నమ్మి 36 జట్లు ఎట్లు వచ్చినారప్ప. 36 జట్లు ఎట్లు వచ్చినాయి కత్లీపురం నమ్మి. ಮಧುರಮ್ಮ ಜಾತ್ರೆ ಪೊಲೀಸರೆಲ್ಲ ಮಿನಿಸ್ ಬಂದ್ರು. ಅವ್ರ ಅಪ್ಪನ ಬಂದ್ರು ನಿಲ್ಸಕ್ಕಾಗಲ್ಲ. ಇಂಡಿ ಮುಸವನ್ನು ನೀಡಿ ಎತ್ತರವನ್ನು ಗಡಿಯನ್ನು ನೀಗಿಸಿರುತ್ತಾರೆ. ಹಾಗೆ ನಮ್ಮ ತೇರಗಳನ್ನು ನಿಲ್ಲಿಸಲು ಸಹ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಂಡಿರುತ್ತಾರೆ. ಹುಟ್ಟೂರು ಹತ್ರ ನಿಲ್ಲಿಸಿರುವ ಯಾವುದೇ
ತೇರುಗಳಿಗೂ ಕಡಿಮೆ ಇಲ್ಲ ಅನ್ನೋದರ ಈ 6 ಗ್ರಾಮಗಳ ತೇರುಗಳನ್ನು ನಿಲ್ಲಿಸಲು ಸರ್, ಜಾತ್ರೆ ನಡಿಬೇಕಂದ್ರೆ ಈ ಜಾತ್ರೆಗೆ ಒಂದು ಕಳೆ ತೇರೆ, ಜನ ಸೇರೋದು ತೇರಿಗೆ, ಜಾತ್ರೆ ಒಂದು ಕಳೆ. ಆ ಮದ್ದೂರಮ್ಮ ತಾಯಿ ಅವ್ರ ತವರಿಗೆ ಕರ್ಸ್ಕೊಳ್ತಾಳೆ, ಎಲ್ಲ ದೇವ್ರನ್ನ ಕರ್ಸ್ಕೊಳ್ತಾಳೆ. ಹಾಗಾಗಿ ಆ ಜಾತ್ರೆಗೆ ತೇರೆ ಒಂದು ಕಳೆ. ಹಾಗಾಗಿ ಇಲ್ಲಿ ನಮ್ಮ ರೈಲ್ವೆ ಟ್ರ್ಯಾಕು ಹೈ ವೋಲ್ಟೇಜು 25,000 ವೋಲ್ಟೇಜ್ ಇದೆ. ಅದರಲ್ಲಿ ಕರೆಂಟ್ ಕಟ್ ಮಾಡೋಕ್ಕಾಗಲ್ಲ ಅದ್ರಾಗ. ಹಾಗಾಗಿ ಇಲ್ಲೇ ಎಲ್ಲ ತೇರುಗಳು 6 ತೇರುಗಳು ಇಲ್ಲೇ ಸ್ಟಾಪ್ ಆಯಿತು. ಸುಳ್ಕುಂಟೆ, ಕಗ್ಲಿಪುರ, ಚೊಕ್ಸಂದ್ರ, ನಾರನಘಟ್ಟ, ಆರುವಳ್ಳಿ, ಇಷ್ಟು ತೇರುಗಳು ಇಲ್ಲೇ. ನಾರನಘಟ್ಟ, ಆರುವಳ್ಳಿ ತೇರುಗಳು ಇಷ್ಟೇ ಇಲ್ಲೇ. ಚಿತ್ಲಮೂಲದಿಂದ ಗ್ರಾಮಸ್ಥರು ನಾವು ಎಲ್ಲ ಸೇರಿ ಜಾಗ ಅರೇಂಜ್ ಮಾಡಿಕೊಟ್ಟಿದ್ವಿ. ನೀವು ನೋಡ್ತಾ ಇದ್ರೆ ಸೆಟ್ಟು ಹಾಕ್ಸಿ ಮಧುರಮ್ಮನಲ್ಲಿ ಸಿಕ್ಕಿದ್ವಿ. ಸುಸೂತ್ರವಾಗಿ ಈ ಸಾರಿ ನಡೆದಿದೆ. ಜಾತ್ರೆ ಸುಗಮವಾಗಿ ನಡಿಬೇಕಂದ್ರೆ ತೇರುಗಳವರು ಅಡ್ಜಸ್ಟ್ ಮಾಡ್ಕೊಬೇಕು. ಆಗಲೇ ಯಾವುದೇ ಸಮಸ್ಯೆಗಳಿಲ್ದಿರ ಜಾತ್ರೆ ಮುಕ್ತಾಯ ಆಗ್ತದೆ. ಹಾಗಾಗಿ ಈ ಸಾರಿ ಎಲ್ಲ ಸುಸೂತ್ರವಾಗಿದೆ. ಹೆಚ್ಚು ತೇರು ಈ ವರ್ಷ ದಾಖಲೆ ಆಗಿದೆ. ನಾವು ನೋಡಿಲ್ಲ, ಹಿರಿಯರು ನೋಡಿದ್ದಾರೆ, 100 ಮೇಲೆ ಬರ್ತಾ ಇತ್ತಂತೆ. ನಮ್ಮ ಕಾಲಘಟ್ಟದಲ್ಲಿ ನಾವು ಒಂದು 50 ವರ್ಷದಿಂದ ನೋಡಿರಲಿಲ್ಲ. ಈಗ 17 ತೇರು ಬಂದಿದೆ. ಎಲ್ಲ ತೇರುವರೆಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಜಾತ್ರೆಗೆ ಬಂದ ಭಕ್ತಾದಿಗಳಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮೊದಲಿಗೆ ಮಾಧ್ಯಮದವರಿಗೆ, ಇಲ್ಲಿಗೆ ನೆರವೇರಿದಂಥ ಸಿಬ್ಬಂದಿ ವರ್ಗ, ಪೊಲೀಸ್ ಸಿಬ್ಬಂದಿಯವರಿಗೆ ಹಾಗೂ ಪ್ರತಿಯೊಬ್ಬ ತೇರಿನ ಗ್ರಾಮಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಬಾರಿ ಶ್ರೀ ಮಧುರಮ್ಮ ಜಾತ್ರೆಯು ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಸುಸೂತ್ರವಾಗಿ ಯಶಸ್ವಿಯಾಗಿದೆ ಅಂತ ಮಾಧ್ಯಮದ ಮೂಲಕ ಹೇಳಲು ನಾನು ಇಚ್ಛಿಸುತ್ತೇನೆ. ಶ್ರೀ ಮಧುರಮ್ಮ ಜಾತ್ರೆ ಕಡೆ ದಿನ, ಈ ದಿನ ನಮ್ಮ ಚಿಂತಲಮೂಳ ಗ್ರಾಮದಲ್ಲಿ ಇಲ್ಲಿ ಚೌಡರೆಡ್ಡಿ ಅನ್ನೋರು ಜಮೀನು ಕೊಟ್ಟು ಈ ತೇರುಗಳು ನಿಂತ್ಕೊಳಕ್ಕೆ ಸಹಾಯ ಮಾಡಿದ್ದಾರೆ. ಅವರಿಗೂ ಧನ್ಯವಾದಗಳು. ನಮ್ಮೂರಿನ ಗ್ರಾಮಸ್ಥರು ಇಲ್ಲಿ ನಿಂತು ವೀರಭದ್ರಪ್ಪನವ್ರ ನೇತೃತ್ವದಲ್ಲಿ ಈ ಜಾಗನೆಲ್ಲ ಕ್ಲೀನ್ ಮಾಡಿ ಮಧುರಮ್ಮ ಮೆರವಣಿಗೆ ದೇವ್ರನ್ನ ತಂದು ಇಲ್ಲಿ ದೇವಸ್ಥಾನದ ಥರ ಸಿಂಗಾರ ಮಾಡಿ ರಥೋತ್ಸವನ್ನೆಲ್ಲ ಸುತಂತ್ರವಾಗಿ ಈ ಕಡೆ 3 ನಿಲ್ಲಿಸೋಂಗೆ ಹೇಳಿ ಎಲ್ಲ ವ್ಯವಸ್ಥಿತವಾಗಿ ಗ್ರಾಮಸ್ಥರೆಲ್ಲ ಸೇರಿ ಮಾಡಿದ್ದಾರೆ. ಅದೇ ರೀತಿ ಇವತ್ತು ಇಲ್ಲಿ 6 ಜೊತೆ ಅನ್ನದಾನ ಮಾಡಿದ್ರು ವೀರಭದ್ರಪ್ಪ ಅವರು ಹಾಗೂ SVT ಬಾಬು ಹಾಗೂ ಕಿಟಯ್ಯ, ಆಮೇಲೆ ಮುನ್ರಾಜು, ಶ್ರೀನಾಥ್ ಇವ್ರ ನೇತೃತ್ವದಲ್ಲಿ ಇಲ್ಲಿ ಅನ್ನದಾನ ಮಾಡಿದ್ರು. ಅನ್ನದಾನ ಸಹ ತುಂಬ ಚೆನ್ನಾಗಿ ನೆರವೇರಿತು. ಎಲ್ಲರೂ ಚೆನ್ನಾಗಿದೆ ಅಂತೇಳಿ ಇದು ಮಾಡಿದ್ರು. ಎಲ್ಲ ತೇರುಗಳವ್ರಿಗೂ ಒಳ್ಳೆಯದಾಗಲಿ ಮಧುರಮ್ಮ ದೇವಿ ಅಂತ ಈ ಸಂದರ್ಭದಲ್ಲಿ ಮದ್ದೂರಣ್ಣನ ನೇತೃತ್ವದಲ್ಲಿ ಇಷ್ಟು ಜನಕ್ಕೆ ಅನ್ನದಾನ ಮಾಡಿದ ಆ ಪುಣ್ಯಾತ್ಮನಿಗೆ ನಮೋ ನಮನಗಳವರ ಪಾದಕ್ಕೆ ಇದೇ ಥರ ನಡ್ಕೊಂಡು ಹೋಗಲಿ ಅಂತ ವರ್ಷನೂ ಬಯಸ್ತೀವಿ. ಜೈ ಮದ್ದೂರಣ್ಣ. ಸರಿ, ತುಂಬ ವಿಜೃಂಭಣೆಯಿಂದ ನಮ್ಮ ಹುಸ್ಕೂರು ಜಾತ್ರೆ ನಡೆಯಿತು. ಹೋದ ಸರಿಗಿಂತ ಈ ಸರಿ 17 ತೇರು ಬಂತು.
ತುಂಬ ಯಶಸ್ವಿಯಾಗಿ ವಿಜೃಂಭಣೆಯಿಂದ ಈ ಸರಿ ಜಾತ್ರೆ ಆಯಿತು. ಯಾವುದೇ ಐತರ ಘಟನೆಗಳು ನಡೆದಿಲ್ಲ ಹಾಗೂ ತುಂಬ ಚೆನ್ನಾಗಿ ಎಲ್ಲ ಪಲ್ಲಕ್ಕಿ ಆಗಲಿ ಕರಗ ಆಗಲಿ ಏನು ತೊಂದರೆ ಇಲ್ದಿರ ಎಲ್ಲ ನಡ್ಕೊಂಡೋಯ್ತು. ಇದೇ ರೀತಿ ಪ್ರತಿ ವರ್ಷ ನಡೀಲಿ ಅಂತ ಆ ಮಧುರಮ್ನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಏನು ಒಂದು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಮಧುರಮ್ಮ ಜಾತ್ರೆ ಈ ವರ್ಷ ತುಂಬ ವಿಜೃಂಭಣೆಯಿಂದ ಆಗಿದೆ. ಸುಮಾರು 17 ತೇರು ಸುತ್ತಮುತ್ತ ಗ್ರಾಮದಿಂದ ಉಸ್ಕೂರಿಗೆ ಬಂದಿದ್ದಾರೆ. ಅದರಲ್ಲಿ ರೈಲ್ವೆ ಟ್ರ್ಯಾಕ್ನ ಕರೆಂಟ್ನ ವಿಚಾರವಾಗಿ ಉಸ್ಕೂರು ದೇವಸ್ಥಾನಕ್ಕೆ ಮುಟ್ತಿರೋ 6 ತೇರು ಈ ಸ್ಥಳದಲ್ಲಿ ನಿಲ್ಲಂಗಾಗಿದೆ. ಮುಂದಿನ ದಿನಗಳಲ್ಲಿ ಅದು ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಜಿಲ್ಲಾಡಳಿತ ಮತ್ತು ಸ್ಥಳೀಯ ನಾಯಕರುಗಳು, ಶಾಸಕರು ಏನು ಸರ್ಕಾರ ಇದೆ, ಈ ಯಾವುದೇ ಡಿಲೇ ಆಗ್ದಿರ ಈ ಫ್ಲೈ ಓವರ್ ಆಗೋ ವಿಚಾರಕ್ಕೆ ಎಲ್ಲರೂ ಕಾಳಜಿ ವಹಿಸಿ ಮುಂದುವರಿಸಬೇಕು. ಆ ನಂತರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಿಸ್ಟಮ್ಯಾಟಿಕ್ ಆಗಿ ನಡ್ಕೊಂಡು ಹೋಗೋದನ್ನು ಆಡಳಿತ, ಸ್ಥಳೀಯ ಆಡಳಿತ ಮತ್ತು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಜೊತೆಗೆ ಸರಿಯಾಗಿ ಆರ್ಗನೈಸ್ ಮಾಡಬೇಕು. ಕೆಲವು ಸಮಸ್ಯೆಗಳಾಗ್ತಾಯಿದೆ. ಅದನ್ನು ಯಾಕೆ ಹೇಳ್ತಾ ಇದ್ದೀವಿ ಇವತ್ತು ಅಂದರೆ ಟ್ರಾಫಿಕ್ ಸಮಸ್ಯೆ ಮುಖ್ಯವಾಗಿದೆ. ಮೊದಲು ಜನ ನಡ್ಕೊಂಡು ಎತ್ತಿನ ಮಂಡಿಲಿ ಬರೋರು, ಇವತ್ತೆಲ್ಲರೂ ವೆಹಿಕಲ್ ಬರೋ ಕಾರಣಕ್ಕೆ ತುಂಬ ಕ್ರೌಡ್ ಆಗ್ತಾಯಿದೆ. ಊರು ಚಿಕ್ಕದಾಗ್ತಾಯಿದೆ, ಯಾಕಂದರೆ ಸುತ್ತಮುತ್ತ ಲೇಔಟ್ಗಳಾಗ್ತಾಯಿದೆ. ಅದನ್ನೆಲ್ಲರೂ ಸ್ಥಳೀಯ ಆಡಳಿತ ಮತ್ತು ಜಿಲ್ಲಾಡಳಿತ ಜಾತ್ರೆಗಂತ ಇಂಥ ಆಚರಣೆ ಪ್ರಪಂಚದಲ್ಲಿ ಎಲ್ಲೋಗೋದಿಲ್ಲ. ಏನು ವಿಶ್ವವಿಖ್ಯಾತ ಬೆಂಗಳೂರು ಕರ್ಗ ಅಂತ ಇದ್ರು, ಅದೇ ರೀತಿ ವಿಶ್ವವಿಖ್ಯಾತ ಉಸ್ಕೂರು ತೇರುಗಳು. ಇದಕ್ಕೆ ಇನ್ನೂ ಮುಂದಾಲೋಚನೆ ಒಂದು ಮಾತನ್ನು ಸ್ಥಳೀಯ ಮುಖಂಡರುಗಳಿಗೆ ಈ ಮೂಲಕ ಹೇಳ್ತಾ ಇದ್ದೀನಿ, ಮಾಧ್ಯಮದ ಮೂಲಕ. ಏನು ಮುಂದಿನ ಬೆಂಗಳೂರು ಅಭಿವೃದ್ಧಿ ವಿಚಾರ ಬಂದಾಗ ಫ್ಲೈ ಓವರ್ ಆಗ್ಬೋದು, ಮೆಟ್ರೋ ಆಗ್ಬೋದು, ಫೆರಿಫಲ್ ರಿಂಗ್ ರೋಡ್ ಆಗ್ಬೋದು, ಈ ಉಸ್ಕೂರು ಮೇಲೆ ಏನು ಇವತ್ತು ತೇರುಗಳು ಬರ್ತಾಯಿದೆ ಮೇಲೆ ಫೀಲ್ಡ್ ಅಂತಾರೆ, ಅದನ್ನು ಅಲ್ಲಿ ಸರ್ಕಾರ ಒಂದು ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿದೆ. ಜಾತ್ರೆಗೆ ಇಷ್ಟು ಜಾಗ ಮೀಸಲಿಡಬೇಕು ಅನ್ನೋ ವಿಚಾರನ ದೇವಸ್ಥಾನದಲ್ಲಿ, ಕಮಿಟಿನಲ್ಲಿ, ಪಂಚಾಯತಿನಲ್ಲಿ ರೆಸಲ್ಯೂಷನ್ ಮಾಡಿ ಇವತ್ತೇ ತಾಲೂಕು ಆಡಳಿತದ ಮೂಲಕ, ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಗಮನ ತಗೊಂಡು ಜಾತ್ರೆಯನ್ನು ಮುಂದಕ್ಕೆ ನಡ್ಸ್ಕೊಂಡು ಹೋಗೋ ಥರ ನಾವೆಲ್ಲರೂ ಯುವಕರು ಏನು ಹಿರಿಯರಿದ್ದಾರೆ, ಹಾಗೆ ಇತಿಹಾಸ ತಜ್ಞರನ್ನ ಒಳಗೊಂಡಂಗೆ ಇದರ ಹಿನ್ನೆಲೆಯನ್ನು ಇನ್ನಷ್ಟು ಪ್ರಚುರ ಪಡಿಸೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕಂತ ಹೇಳ್ತಾ, ಎಲ್ಲರೂ ಈ ಜಾತ್ರೆಯನ್ನು ಚೆನ್ನಾಗಿ ಯಾವುದೇ ಒಂದು ಅಡೆತಡೆ, ಯಾವುದೋ ಒಂದು ಅಹಿತಕರ ಘಟನೆ ನಡೆದಿದ್ದಂಗೆ ನಡೆಸ್ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ಈ ಉಸ್ಕೂರು ಜಾತ್ರೆ, ಮಧುರಮ್ಮನ ಜಾತ್ರೆ ಏನು ಈಗ ಮುಗಿದಿದೆ, ಯಶಸ್ವಿಯಾಗಿ ಮುಗಿದಿದೆ. ಸೊ ಎಲ್ಲರೂ, ಪ್ರತಿಯೊಂದು ಲೀಡರ್ಗಳು ಮತ್ತು ನಮ್ಮ ಶಾಸಕರು, ನಮ್ಮ ಸರ್ಕಾರದವರು ಎಲ್ಲ ರೀತಿ ಸಹಕಾರ ಕೊಟ್ಟು ನಮ್ಮ ಈ ಮಧುರಮ್ಮ ವಿಶ್ವವಿಖ್ಯಾತಿ ಜಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ. ನಮಗೆಲ್ಲರಿಗೂ ನಮ್ಮ ಪೂರ್ವಜರು ಏನು ಹಾದಿ ಹಾಕ್ಕೊಟ್ಟಿದ್ದಾರೆ ಈ ಮಧುರಮ್ಮ ಜಾತ್ರೆ ವಿಚಾರವಾಗಿ, ಅದೇ ರೀತಿ ನಡೆಸ್ಕೊಂಡು ಶಾಸ್ತ್ರೋಕ್ತವಾಗಿ ನಡ್ಸ್ಕೊಂಡು ಬಂದಿದ್ದೀರಿ. ಇನ್ನು ಮುಂದೆನೂ ನಡ್ಸ್ಕೊಂಡು ಹೋಗ್ತೀರಿ. ಇದನ್ನು ವಿಶ್ವವಿಖ್ಯಾತಿ ಅಮೇರಿಕಾದಲ್ಲಿರೋ ನಮ್ಮ ಸಂಬಂಧಿಕರು ಕೂಡ ಮಾತಾಡೋ ಲೆವೆಲ್ಗೆ ನಮ್ಮ ಮಧುರಮ್ಮನ ಜಾತ್ರೆ ನಡೆದಿದೆ. ಸೊ ಎಲ್ಲರಿಗೂ ಆಯುಷು, ಆರೋಗ್ಯ ಮತ್ತು ಸುಖವನ್ನು ಕೊಟ್ಟು ಈ ಮಧುರಮ್ಮ ಇದೇ ರೀತಿ ನಮ್ಮ ಮಕ್ಕಳು ತಲಾಂತರಕ್ಕೂ ಈ ಜಾತ್ರೆನ ಇದೇ ರೀತಿ ಯಶಸ್ವಿಯಾಗಿ ನಡ್ಕೊಂಡು ಹೋಗಲಿ. ಅವ್ರಿಗೆಲ್ಲರಿಗೂ ನಾವು ಹೇಳ್ಕೊಟ್ಬಿಟ್ಟೆ ಹೋಗೋದು. ಇದು ಯಾವುದೇ ಕಾರಣಕ್ಕೂ ನಮ್ಮ ಮಧುರಮ್ಮ ಜಾತ್ರೆ ಮಾತ್ರ ವಿಶ್ವವಿಖ್ಯಾತಿ ಇದೇ ರೀತಿ ಉಳಿಸ್ಕೊಂಡು ಹೋಗ್ತೀರಿ ಅಂತ ನನ್ನ ಮಾತನ್ನ ಮುಗಿಸ್ತೀನಿ. ನಮ್ಮ ಇತಿಹಾಸ ಪ್ರಸಿದ್ಧ ಉಸ್ಕೂರು ಮಧುರಮ್ಮ ದೇವಸ್ಥಾನದ ಜಾತ್ರೆ ಅದ್ಧೂರಿಯಾಗಿ ನೆರವೇರಿತು. ಇವತ್ತು ಕೊನೆ ದಿನ. ನಮ್ಮ ಈ ರೈಲ್ವೆ ಟ್ರ್ಯಾಕ್ ಇದರಿಂದ ಸುಮಾರು ಒಂದು 6 ತೇರುಗಳು ಹೋಗಿಲ್ಲ. ಅದಕ್ಕೆ ನಮ್ಮ ಚಿಂತಲಮಾಡವಾಳ ಗ್ರಾಮದಲ್ಲಿ ಮಧುರಮ್ಮ ದೇವಿ ಒಂದು ಸೆಟ್ ಹಾಕಿ ನಮ್ಮ ಮಧುರಣ್ಣನವರ ನೇತೃತ್ವದಲ್ಲಿ ಮತ್ತು ನಮ್ಮ CM ಶಿವರಾಮ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅವರ ನೇತೃತ್ವದಲ್ಲಿ ಮತ್ತು ಭದ್ರಾರೆಡ್ಡಿ ಅವರ ನೇತೃತ್ವದಲ್ಲಿ ಮತ್ತು ಶೇಖರ್ ರೆಡ್ಡಿ ಅವರ ನೇತೃತ್ವದಲ್ಲಿ, ಶ್ರೀನಾಥ್ ಅಣ್ಣವರ ನೇತೃತ್ವದಲ್ಲಿ ಹಾಕಿ ಇಲ್ಲಿ ಭಾರಿ ವಿಜೃಂಭಣೆಯಿಂದ ಮಾಡಿದ್ರಿ. ಮತ್ತು ಇವತ್ತು ಅನ್ನಸಂತರ್ಪಣೆ ಬೇರೆ ಇತ್ತು. ಎಲ್ಲ ತೇರುಗಳು ಸುಸೂಕ್ತವಾಗಿ ಅವರ ಗ್ರಾಮಕ್ಕೆ ತೆರಳುತ್ತಿದೆ. ಎಲ್ಲರಿಗೂ ಭಕ್ತಾದಿಗಳಿಗೆ ನಮಸ್ಕಾರ. ಇಡೀ ಪ್ರಪಂಚದಲ್ಲಿ, ವಿಶ್ವದಲ್ಲೇ, ಅದರಲ್ಲಿ ವಿಶೇಷವಾಗಿ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದ ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಗೆ ಬರ್ತಕ್ಕಂಥ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಈ ಒಂದು ಮಧುರಮ್ಮ ಜಾತ್ರೆ ನಮಗೆ ಸುಮಾರು 101 ತೇರು ಬರ್ತಾಯಿತ್ತು ಅಂದ್ಬಿಟ್ಟು ಇತಿಹಾಸ ಇದೆ. ಅದಕ್ಕಿಂತ ಮುಂಚೆ ನಾವು ಹುಟ್ಟಿದಾಗಿಂದನೂ ನೋಡ್ತಾ ಇದ್ದೀವಿ. ಅದ್ಧೂರಿಯಾಗಿ ನಡೀತಾ ಇದೆ. ಆ ಮಧುರಮ್ಮ ಕೃಪೆಯಿಂದ ಎಲ್ಲ ಇಡೀ ಕರ್ನಾಟಕ ರಾಜ್ಯದಂತ, ಭಾರತ ದೇಶದಂತ ಈ ಒಂದು ಈ ಒಂದು ಉತ್ಸಾಹ ನೋಡೋಕೆ ಬರ್ತಾ ಇದ್ದಾರೆ. ಉಸ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಮ್ಮ ಚಿಂತಲಮಾಡವಾಳ ಗ್ರಾಮದಲ್ಲಿ ಅನ್ನದಾಸೋಹ ಯಾವಾಗಲೂ ನಡೆಸ್ತೀವಿ. ಸುಮಾರು ವರ್ಷಗಳಿಂದ ನಡೆಸ್ತಾ ಇದ್ದೀವಿ. ಮತ್ತು ಶುಕ್ರವಾರ ದೀಪೋತ್ಸವ ನಡೀತದೆ. ಶನಿವಾರ ನಾವು ಇಲ್ಲಿ ಪಾನಕ ಮತ್ತು ನೀರು ಮಜ್ಜಿಗೆ ಮತ್ತು ಹೆಸರುಬೇಳೆಯನ್ನು ಹಂಚ್ತೀವಿ. ಈ ಒಂದು ಪದ್ಧತಿಯನ್ನು ನಾವು ಚಿಂತಲಮಾಡವಾಳ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ರೂಢಿ ಮಾಡ್ಕೊಂಡಿದ್ದೀವಿ. ಅದೇ ಥರ
ಮಂಗಳವಾರ ಹೋಗತಕ್ಕಂಥ ಕುರ್ಜಿಗಳಿಗೆಲ್ಲನೂ ನಾವು ಅನ್ನದಾಸೋಹವನ್ನು ಏರ್ಪಡಿಸಿರ್ತೀವಿ. ಇಲ್ಲಿ ವೆಂಕಟಗಿರಿಯಪ್ಪ ಗುಡಿ ಹತ್ರ ಇಲ್ಲಿ ಎಲ್ಲ ಚಿಂತಲಮಣಿ ಗ್ರಾಮಸ್ಥರು ಎಲ್ಲ ಸೇರಿಕೊಂಡು ಈ ಒಂದು ಅನ್ನದಾಸೋಹವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ. ಮತ್ತು ನಮ್ಮ ಉಸ್ಕೂರು ಪಂಚಾಯಿತಿ ವ್ಯಾಪ್ತಿ ಬರ್ತಕ್ಕಂಥ ತೇರುಗಳಾದಂಥ ಆರ್ವಳ್ಳಿ, ಚೊಕ್ಸಂದ್ರ ಮತ್ತು ಕಗ್ಲಿಪುರ ಈ ಒಂದು ತೇರುಗಳಿಗೆ ಬಂದಂಥ ಅವರು ಸುಮಾರು 1 ತಿಂಗಳ ಮುಂಚಿತವಾಗಿ ಏರ್ಪಾಡು ಮಾಡಿರ್ತಾರೆ. ಅವರಿಗೆ ಇಲ್ಲಿ ಬಂದು ಈ ವಿಜೃಂಭಣೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಧುರನ ಕೃಪೆ ಪಾತ್ರರಾಗಿದ್ದಾರೆ. ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಕೇಳ್ತಾ ಇದ್ವಿ. ಮತ್ತು ಕೋನಗ್ರಹರ ಪಂಚಾಯಿತಿ ಅಂತ ಕೋನಗ್ರಹರ ಸಹ ಈ ಸಲ ಬಂದಿತ್ತು, ಅವ್ರಿಗೂ ಸಹ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಅಂತ ಬೇಡ್ಕೊಳ್ತಾ ಇದ್ವಿ. ಮತ್ತು ಮುತ್ತಾನೂರು ಗ್ರಾಮ ಪಂಚಾಯಿತಿ ಆದಂಥ ನಾರಾಯಣಘಟ್ಟ, ಸಿನ್ನೇನಗ್ರಹರ ಇವೆಲ್ಲವೂ ಬಂದಿತ್ತು. ಮತ್ತು ಕೊಡ್ತಿ ಪಂಚಾಯಿತಿ ಆದಂಥ ಸೂಲುಕುಂಟೆ ಮತ್ತು ಕೊಡ್ತಿ ಗ್ರಾಮದಲ್ಲಿ ಬಂದಿರತಕ್ಕಂಥ ಎಲ್ಲ ಈ ಒಂದು ತಿಂಗಳಿಂದ ಮಾಡಿದಂಥ ನಮ್ಮ ಎಲ್ಲ ಕಾರ್ಯಕರ್ತ ನಮ್ಮ ತೇರಿಗೋಸ್ಕರ ಹಗಲಿರುಳು ದುಡಿದಂಥ ಎಲ್ಲ ಈ ಬಂದಿರತಕ್ಕಂಥ ಸುಮಾರು 17 ತೇರುಗಳು ಎಲ್ಲ ಬಂದಿರತಕ್ಕಂಥ ಈ ನಮ್ಮ ಯುವಕರಿಗೆ ಮತ್ತು ಹಿರಿಯರಿಗೆ ಎಲ್ಲನೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ. ಮತ್ತು ನಾನು ಒಂದೇ ಹೇಳೋದು ನೋಡಿ, ಹಿಂದೂ ಸನಾತನ ಒಂದು ಧರ್ಮವನ್ನು ಸಾವಿರಾರು ವರ್ಷಗಳಿಂದ ಪಾಲಿಸ್ತಾ ಇದ್ದೇನೆ. ಇದು ಒಂದು ನಮ್ಮ ಉಸ್ಕೂರು ಗ್ರಾಮ ಪಂಚಾಯಿತಿಯ ಮದ್ದೂರಮ್ಮ ಜಾತ್ರೆನೇ ಸಾಕ್ಷಿ. ಹಂಗಂತ ಹೇಳ್ತಾ ನನ್ನ ಬಂಧು ಮಿತ್ರರು, ಮಾಧ್ಯಮ ವರ್ಗದವರು ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರು ಮತ್ತು ಇಲ್ಲಿ ನಮ್ಮ ಊರಿನ ಮದ್ದೂರಪ್ಪನವರು ಕೂಡ ಸಹ ಯಾವಾಗಲೂ ಸಹ ಬೂಸ, ಹಿಂಡಿ ಮತ್ತು ಬಾಗಿಲಿಗೆ ಎಲ್ಲನೂ ಅವರು ಸಹ ಅನ್ನದಾಸೋಹ ಮಾಡಿದ್ದಾರೆ. ಅವ್ರ ಕುಟುಂಬದಕ್ಕೂ ಮತ್ತು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅನ್ನದಾಸೋಹ, ಪಾನಕ, ನೀರು ಮಜ್ಜಿಗೆ ಎಲ್ಲದಕ್ಕೂ ಭಾಗಿಯಾಗದಂಥ ನಮ್ಮ ಯುವಕ ಮಿತ್ರರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ. ಮತ್ತು ಸಕಾಲಕ್ಕೆ ಮಳೆಯಾಗಿ ಸಕಾಲಕ್ಕೆ ಬೆಳೆಯಾಗಿ ಆ ಬೆಳೆಗಳಿಗೆ ಒಳ್ಳೆಯ ಫಲ ಸಿಕ್ಕಿ ಮತ್ತು ಒಳ್ಳೆಯ ಬೆಲೆ ಸಿಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಜೈ ಮದ್ದೂರಮ್ಮ. ಎಂದಿನಂತೆ ಸುಮಾರು ವರ್ಷಗಳಿಂದ ನಮಗೆ ಬುದ್ಧಿ ಬಂದಾಗಲಿಂದನೂ ಕೂಡ ನಮ್ಮೂರಲ್ಲಿ ಅನ್ನದಾನ, ಆ ಕಡೆಯಿಂದ ಬರೋ ದಿನ ನೀರು ಮಜ್ಜಿಗೆ, ಪಾನಕ, ಹೆಸರುಬೇಳೆ ಪ್ಲಸ್ ಹೋಗೋ ದಿನ ಅನ್ನದಾನ ಮಾಡೋಕ್ಕೆ ಹೋಗ್ತೀವಿ. ಎಂದಿನಂತೆ ಈ ವರ್ಷವೂ ಕೂಡ ತುಂಬ ವಿಜೃಂಭಣೆಯಾಗಿ 6 ಕುರ್ಜಿಗಳು ನಮ್ಮ ರಸ್ತೆಯಲ್ಲಿ ಹೋಯಿತು. ಆ 6 ಕುರ್ಜಿಗಳಿಗೂ ಕೂಡ ಅನ್ನದಾನ ಎಂದಿನಂತೆ ಮಾಡ್ತಾಯಿದ್ದೀವಿ. ಎಲ್ಲರೂ ಕೂಡ ತುಂಬ ಸಂತೋಷವಾಗಿ ಇಲ್ಲಿ ಪ್ರಸಾದ ಸ್ವೀಕರಿಸಿ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ತುಂಬ ವಿಜೃಂಭಣೆಯಾಗಿ ಈ ವರ್ಷ ನಡೀತಾ ಇದೆ. ರೈತರು ಕೇಳಿದ್ರು ಬರೋ ವರ್ಷ ಫ್ಲೈಓವರ್ ಆಗುತ್ತೆ ಅಂದ್ಬಿಟ್ಟು. ಆಗುತ್ತೆ, ಈಗಾಗಲೇ ಮಾರ್ಕಿಂಗ್ ಆಗಿದೆ. ಮತ್ತು ಅದು DPR ಕಳಿಸಿದ್ದಾರೆ ಕರ್ನಾಟಕ ಸರ್ಕಾರಕ್ಕೆ. ಕರ್ನಾಟಕ ಸರ್ಕಾರ ಅವರು ಅಕ್ವಿಜೇಷನ್ ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಅದು ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಮಾನ್ಯ ಮಂತ್ರಿಗಳು ನಮ್ಮ ಕೇಂದ್ರ ಸಚಿವರಾದಂಥ ರೈಲ್ವೆ ಖಾತೆ ಸಚಿವರಾದಂಥ ಸೋಮಣ್ಣ ಅವರು ವಾಗ್ದಾನ ಕೊಟ್ಟಿದ್ದಾರೆ. ನಾವು ಆದಷ್ಟು ಬೇಗ ಮಾಡಬೇಕಂದ್ಬಿಟ್ಟು MP ಮಂಜುನಾಥ್ ಕಡೆಯಿಂದ ಪ್ರೆಸೆಂಟ್ ಮಾಡಿಸಿದ್ದೀವಿ. ಮುಖಾಂತರ ನಾವು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ತೇರುಗಳು ನಿಲ್ಲೋದಕ್ಕೆ ನಮ್ಮ ಚೌಡರೆಡ್ಡಿಯಣ್ಣವರು ಮೈದಾನವನ್ನು ನಮಗೆ ಮಾಡಿಕೊಟ್ಟಿದ್ರು. ಆ ಮೈದಾನವನ್ನು ಎಲ್ಲ ಚಿಂತಲಮಣಿ ಗ್ರಾಮಸ್ಥರು ಕ್ಲೀನ್ ಮಾಡಿ ಅವ್ರಿಗೆಲ್ಲ ಸೌಕರ್ಯವನ್ನು ಮಾಡಿಕೊಟ್ಟಿದ್ದೀವಿ. ಆ ಚೌಡರೆಡ್ಡಣ್ಣ ಕುಟುಂಬದವರಿಗೆ ಆ ಮದ್ದೂರಮ್ಮ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಆ ಭಗವಂತನಲ್ಲಿ ಸುಪ್ರಸಿದ್ಧ ಐತಿಹಾಸಿಕ ಜಾತ್ರೆಯ ಮದ್ದೂರಮ್ಮ ಜಾತ್ರೆ ಶುಭಾಶಯಗಳೊಂದಿಗೆ ಸುಮಾರು ಚಿಂತಲಮಣಿ ಗ್ರಾಮದಲ್ಲಿ ಸುಮಾರು 35 ವರ್ಷದಿಂದ ಅನುದಾನ ಮಾಡಿದೆ. ಅದೇ ರೀತಿ ಮದ್ದೂರಮ್ಮ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಅಂದ್ಬಿಟ್ಟು ನಾನು ಈ ಸಮಯದಲ್ಲಿ ಚಿಂತಲಮಣಿ ಗ್ರಾಮದಲ್ಲಿ ಪಾನಕ, ನೀರು ಮಜ್ಜಿಗೆ, ಅನುದಾನ ಎಲ್ಲ ವ್ಯವಸ್ಥೆ ಇದೆ. ಅದೇ ರೀತಿ ನಮ್ಮದೊಂದು ಸಂಕಲ್ಪ ಇದೆ, ಬರೋ ವರ್ಷದಿಂದ ಚಿಂತಲಮಣಿ ತೇರು ಕಟ್ಟೋಣ ಅಂತ ಎಲ್ಲರೂ ಮಾತಾಡ್ತಾ ಇದ್ವಿ. ಆ ಮದ್ದೂರಮ್ಮ ಈಡೇರಿಸಲಿ ಅಂತ. ಇತಿಹಾಸ ಪ್ರಸಿದ್ಧ ಶ್ರೀ ಮದ್ದೂರಮ್ಮ ದೇವಿ ಜಾತ್ರಾ ಮಹೋತ್ಸವ 2026 ಬಹಳ ಅದ್ಧೂರಿಯಾಗಿ, ಬಹಳ ಅಚ್ಚುಕಟ್ಟಾಗಿ ನಡೆದಿದೆ. ಕಳೆದ ಬಾರಿ ಕೆಲವೊಂದು ದುರಂತಗಳಾಗಿತ್ತು, ಮಳೆ ಗಾಳಿ ಜೋರಾಗಿದ್ದರಿಂದ. ಅದರಿಂದ ಈ ಸಲ ಸರ್ಕಾರನೂ ಎಚ್ಚೆತ್ಕೊಂಡು ಎಲ್ಲ ಕುರ್ಚಿ ಕಟ್ತಕ್ಕಂಥ ಗ್ರಾಮಗಳಿಗೆ ಒಂದು ಇಂಟಿಮೇಷನ್ ಕೊಟ್ಟರು 80 ಅಡಿ ಮೀರಬಾರ್ದು ಅಂತ. ಅದೇ ರೀತಿ ಎಲ್ಲರೂ ಸಹ 80 ಅಡಿ, 75 ಅಡಿ, 70 ಅಡಿ ಈ ಥರ ಕಟ್ಕೊಂಡ್ಬಂದರು. ಭಾಳ ಚೆನ್ನಾಗಿತ್ತು. ಈ ಸಲ ಫಸ್ಟ್ ಟೈಮು 17 ಕುರ್ಜಿಗಳು ಉಸ್ಕೂರು ಜಾತ್ರೆಗೆ ಬಂದಿದ್ದು. ಆದರೆ ನಮಗೆ ಈ ಕಡೆ ಬರ್ತಕ್ಕಂಥ ಕೊಡ್ತಿ, ಸುಲ್ಕುಂಟೆ, ಆರೋಹಳ್ಳಿ, ಕಗ್ಲಿಪುರ, ನಾರಾಯಣಘಟ್ಟ, ಚೊಕ್ಸಂದ್ರ ಈ 6 ಗ್ರಾಮಗಳಿಗೆ ರೈಲ್ವೆ ಟ್ರ್ಯಾಕ್ ಅಡ್ಡ ಇರೋದ್ರಿಂದ ಎಲೆಕ್ಟ್ರಿಕ್ ಲೈನು ನಾವು ದೇವರ ಸನ್ನಿಧಿಗೆ ತಲುಪಲಿಕ್ಕೆ ಆಗಲಿಲ್ಲ. ನಮ್ಮ ಪ್ರತಿ ವರ್ಷವೂ ಇದೇ ಸಮಸ್ಯೆ ಆಗ್ತಾಯಿದೆ 2021ರಿಂದ. ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಸಚಿವರಾದ ಸೋಮಣ್ಣವರು ಈ ಒಂದು ಫ್ಲೈಓವರ್ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದಾರೆ.
ಈಗಾಗಲೇ DPR ಮಾಡಿ ಕಳಿಸಿದ್ದಾರೆ ಅಂತ ನಮ್ಮ ಸುರೇಶ್ ಅಣ್ಣವರು ಸಹ ಹೇಳ್ತಾಯಿದ್ರು. ಆದಷ್ಟು ಬೇಗ ಆಗಲಿ. ನಾವು ಎಲ್ಲ ಉಸ್ಕೂರು ಮಧುರಮ್ಮನ ಸನ್ನಿಧಿಗೆ ಹೋಗಿ ಅಲ್ಲಿ ತೇರು ಪ್ರದಕ್ಷಿಣೆ ಹಾಕ್ಕೊಂಬಂದ್ರೇ ನಮಗೂ ಸಮಾಧಾನ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಅದೇ ರೀತಿ ಚಿಂತಲಮಡವಾಳದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಇಲ್ಲಿಂದ ನಾವು ಶನಿವಾರ ಏನು ಹೋಗ್ತೀವಿ ಉಸ್ಕೂರಿಗೆ, ಆಗ ಪಾನಕ ನೀರ್ಮಜ್ಜಿಗೆ ಮತ್ತು ಅನ್ನದಾನವೂ ಸಹ ಇತ್ತು. ಅದೇ ರೀತಿ ಮಂಗಳವಾರ ಬರುವಾಗ ಇದು ಅನ್ನದಾನ ಏರ್ಪಡಿಸುತ್ತಾರೆ. ಅದೇ ರೀತಿ ಎತ್ತುಗಳಿಗೆ ಬೂಸ, ನೀರು, ಬಾಳೆಹಣ್ಣು ಎಲ್ಲ ವ್ಯವಸ್ಥೆಯನ್ನು ಸಹ ಭಾಳ ಅಚ್ಚುಕಟ್ಟಾಗಿ ಚಿಂತಲಮಡಲದ ಗ್ರಾಮಸ್ಥರು ಪ್ರತಿ ವರ್ಷವೂ ಮಾಡ್ಕೊಂಬಂದಿದ್ದಾರೆ. ಅವ್ರಿಗೆ ಚಿಂತಲಮಡದ ಗ್ರಾಮಸ್ಥರಿಗೆ ನಮ್ಮೆಲ್ಲರ ಪರವಾಗಿ ನಾವು ದೇವರಲ್ಲಿ ಕೋರ್ಕೊಳ್ಳೋದೇನೆಂದರೆ ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಚಿಂತಲಮಡಲ ಗ್ರಾಮಸ್ಥರಿಗೆ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ.